ಹೊಸ ದಿನವು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಆಕ್ಚುಲಿ ನಮ್ಮನೆಯಿಂದ ಅಂದ್ರೆ ಕಿನ್ಸ್ನಳ್ಳಿಯಿಂದ ಇವಾಗ ಬಿದ್ದಿಗೆರೆಗೆ ಹೋಗ್ತಾ ಇದ್ದೀವಿ ನಾವು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ನಾನಿವಾಗ ನಮ್ಮ ರೋಹಿತ್ ಗಾಡಿ ಹೋಗ್ತಾ ಇದ್ದೇನೆ. ಅಣ್ಣ ತುಂಬಾ ಅಷ್ಟಾಗಿ ಓಡಿಸ್ಕೊಂಡು ಹೋಗ್ತಿದ್ದಾನೆ ಗಾಡಿನ. ಯಾವ್ದೇನು ಗಾಡಿ ಓಡಿಸ್ತಿದ್ದಾನೆ ಅಂದ್ರೆ ಕಣ್ಣೇ ಬಿಡಕ್ಕಾಗ್ತಿಲ್ಲ, ಅಷ್ಟು ಫೋರ್ಸ್ ಗಾಡಿ ಓಡಿಸ್ತಿದ್ದಾನೆ. ನೋಡಿ 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 ನಮ್ಮ ಚೇತನ್ ಹೆಂಗ್ ಬರ್ತಿದ್ದ ನೋಡಿ, ಶಿಸ್ತಾಗಿ ಹೆಲ್ಮೆಟ್ ಹಾಕೊಂಡು. ಅಕ್ಕಪಕ್ಕದಲ್ಲಿ ನೋಡ್ರು ಗೊತ್ತಾಗ್ಬಾರ್ದು ಇವನೇ ಚೇತನು ಅಂತ. ಅಷ್ಟು ಸೈಲೆಂಟ್ ಆಗಿ ಬರ್ತಿದ್ದಾನೆ. ತುಂಬಾ ಒಳ್ಳೆ ಹುಡುಗ, ಹೇಳಿದ್ ಮತ್ತೆ ಕೇಳ್ತಾನೆ. ತುಂಬಾ ಒಳ್ಳೆ ಹುಡುಗ, ಚೆನ್ನಾಗಿ ಬರ್ತಿದ್ದ. ಚೇತನ್, ತೇಜು ಅವರು ಅಣ್ಣನಾದಂತಹ ಹಿರಿಯ ಅಣ್ಣನಾದಂತಹ ನಮ್ಮೆಲ್ಲ ದೇವ್ರ ಸ್ವರೂಪ. ಜೊತೆಗೆ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಬೇರೆ ಇವತ್ತು. ಆದ್ರೂ ಕೂಡ ಮಧ್ಯಾಹ್ನ ಅಷ್ಟು ಮಳೆ ಕಡಿಮೆ ಆದ್ಮೇಲೆ 1-2:30ಗೆ ಬಂದ್ವಿ, ನಾವು ರೀಚ್ ಆದ್ವಿ. 2:30-3 ಗಂಟೆ ಆಗಿತ್ತು ಬಹುಶಃ, ಇವಾಗ ಆಗಿರ್ಬೋದು 3 ಗಂಟೆ. ಸೊ ಇದೇ ನೋಡಿ ದೇವಸ್ಥಾನ, ಪಂಚಮುಖಿ ಆಂಜನೇಯ ದೇವಸ್ಥಾನ. ವಿಡಿಯೋ ಮಾಡ್ಬೋದಾ? ಸೊ ಇಲ್ಲಿ ರಾಮ ಸೇತುವೆ ಕಲ್ಲು ಕೂಡ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ತೇಜ್ ಅವ್ರು ನೋಡ್ತಿದ್ದಾರೆ. ಶ್ರೀ ರಾಮ ಸೇತುವೆಯ ತೇಲುವ ಕಲ್ಲು. ಬಟ್ ತೇಲ್ತಾನೆ ಇತ್ತು, ಚೆನ್ನಾಗಿತ್ತು ನೋಡಕ್ ಅದನ್ನು. ಬಟ್ ಒಳ್ಳೆ ಶೇಖರಣೆ ಅಂತ ಕೂಡ ಹೇಳ್ಬೋದು. ಅದಾದ್ಮೇಲೆ ಇಲ್ಲಿ ದೇವ್ರ ಫೋಟೋಗಳೆಲ್ಲ ಮಾರ್ತಾ ಇದ್ರು. ಆಂಜನೇಯ ಸ್ವಾಮಿ ದೇವ್ರ ಮುಂದೆ ದೇವಸ್ಥಾನ ಗರ್ಭದ ಗುಡಿ ಇತ್ತು. ಬಟ್ ಆದ್ರೆ ಅವರು ವಿಡಿಯೋ ಮಾಡಬೇಡಿದ್ರು, ಮಾಡಲಿಲ್ಲ. ಅದಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ಗಳು, ಐಟಮ್ಸ್ ಎಲ್ಲ ಇಟ್ಟಿದ್ರು ಮಾರಕ್ಕೆ, ಕೈಗೆ ಹಾಕೊಳ್ಳೋದು, ಕತ್ಕ ಹಾಕೊಳ್ಳೋದೆಲ್ಲ. ಸೊ ನಮ್ಮ ರೋಹಿತ್ ನೋಡ್ತಿದ್ರು. ಆ್ಯಕ್ಚುಲಿ ನಾನು ನಮ್ಮ ಸ್ನೇಹಿತರು ಬಂದಿದ್ವಿ ದೇವಸ್ಥಾನಕ್ಕೆ. ಅದ್ಭುತವಾಗಿದೆ. ನಮ್ಮ ರೋಹಿತ್ ಚನ್ನಪಟ್ಟಣದವರು. ಬಟ್ ಏನೇ ಅದು ಸಿಕ್ಕಾಪಟ್ಟೆ ಮಳೆ ಇತ್ತು ಮಾತ್ರ. ಸಿಕ್ಕಾಪಟ್ಟೆ ಹಿಂಸೆ ನೋಡಿ. ಅಲ್ಲೇ ನೋಡ್ತಿದಾರಲ್ಲ, ಕಾಣಿಸ್ತಲ್ಲ, ಅದು ಗರ್ಭಗುಡಿ, ಆಂಜನೇಯ ಸ್ವಾಮಿ ಅವರ ಗರ್ಭಗುಡಿ. ಇದು ಆಚೆಗಡೆ ವೀವ್ ಇದು. ಸೊ ಮುಂದೆ ಒಳ್ಳೆ ಜಾಗ ಇದೆ. ಊರು ಆಕ್ಚುಲಿ ಏನೋ ಕಟ್ತಾವ್ರಲ್ಲ, ಚೆನ್ನಮ್ಮ ದೇವಸ್ಥಾನ ಗುರು ಇದು. ಗುರು ಚನ್ನೇಶ್ವರಿ ದೇವಸ್ಥಾನ. ಆಕ್ಚುಲಿ ನೋಡ್ತಾ ಇರೋದು ನೀವು, ಶ್ರೀ ಶನೇಶ್ವರ ಸ್ವಾಮಿಯವರ ನೂತನ ಕಟ್ಟಡ ಮಾಡ್ತಿದ್ದಾರೆ. ಸೊ ಶನೇಶ್ವರ ಸ್ವಾಮಿಯವರ ಕಾಗೆ ವಾಹನ ಕೂಡ ನೋಡ್ಬೋದು ನೀವು. ಅವರ ವಾಹನ ಬಂದು ಕಾಗೆ, ಅದು ಮಾಡ್ತಿದ್ದಾರೆ ಅದ್ದೂರಿಯಾಗಿ. ಮತ್ತೆ ಈ ಕಡೆ ಬಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜಾಗ ವಿಶಾಲವಾಗೈತಿ ಗುರು. ಎಷ್ಟೈತೆ ಜಾಗ ಅಂದ್ರೆ ಹತ್ರ ಇಲ್ಲಿ ಮರದ ತೀರ್ಸ್ಕೊಳ್ಳೋ ತಂದಿಟ್ಟವ್ರೆ. ಯಾಗ ಮಂಟಪ, ಅಲ್ಲಿ ಎಷ್ಟೊಂದು ಜನ ಯಾಗ ಮಾಡ್ತಾ ಇದ್ರು, ಮಾಡಿಸೋರು ಕೂಡ ಇದ್ರು. ಮಳೆ ಬರ್ಬಂದ್ರು ಏನೂ ಆಗಲ್ಲ. ಸೊ ಎಲ್ಲ ಶೆಡ್ ಥರ ಮಾಡಿ ಹೈಟ್ಗೆ ಮಾಡಿದ್ದಾರೆ. ನೀವೇನಾದರೂ ಇಲ್ಲಿ ಫಂಕ್ಷನ್ ಮಾಡ್ತೀವಿ ಅಂದರೆ ದೇವಸ್ಥಾನದ ಬಗ್ಗೆ ಒಂಚೂರು ಹೇಳಿ. ದೇವಸ್ಥಾನಕ್ಕೆ ಬಂದವ್ರಿಗೆ ಯಾರಿಗೂ ಏನು ತೊಂದರೆ ಆಗಿಲ್ಲ, ಒಳ್ಳೇದಾಗತ್ತೆ. ಈ ಧನಂಜಯ ಗುರೂಜಿ ಬಂದವರಿಂದಲೂ ಆ ಸ್ವಾಮೀಜಿ ಕೃಪೆಯಿಂದ ಒಳ್ಳೇದಾಗಲಿ. ಆ ಬಸವಣ್ಣವ್ರ ಕೃಪೆ ಮಾಡಿಕೊಂಡು ಅವ್ರ ಮನಸ್ಸಿನಲ್ಲಿ ಏನೋ ಪ್ರಾರ್ಥನೆ ಮಾಡಿಕೊಂಡು ಮಂಡಿ ಮೂರಿ 3 ಸಾರಿ ಹಣೆ ಮುಟ್ಟಿಸಿ ಪ್ರಾರ್ಥನೆ ಮಾಡ್ಕೊಂಡೆ ಅದನ್ನೇ ಅವ್ರು ಹೇಳ್ತಾರೆ. ಒಳ್ಳೇದಾಗತ್ತೆ, ಯಾರಿಗೂ ಏನು ತೊಂದರೆ ಆಗಿಲ್ಲ. ಈ ದೇವ್ರ ಕೃಪೆಯಿಂದ ಒಳ್ಳೇದಾಗಲಿ. ಆಂಜನೇಯ ಒಳ್ಳೇದಾಗಲಿ. ಕೆಲಸ ಕಾರ್ಯಗಳೆಲ್ಲ ಕಾರ್ಯಿಸಿದೆಯಾಗಲಿ. ಆ ಪಂಚಮುಖಿ ಆಂಜನೇಯ ಕೃಪೆ ಗೋವಿಂದ ಅನ್ನೋ ಮಾತು ಭಗವಂತ ಮುಟ್ಟಬೇಕು. ಗೋವಿಂದ ಅನ್ನೋರಿಗೆಲ್ಲ ಆನಂದ ಆಗಲಿ, ಒಳ್ಳೇದಾಗಲಿ. ಓಂ ಲಕ್ಷ್ಮೀ ಗೋವಿಂದ. ಆದರೆ ಇದು ಇಡಂಗಿಲ್ಲ, ನೀವು ಕೇಳ್ತಾ ಇದ್ರ ಅಂತ ನನಗೆ ಅಲ್ಲ, ನಾನು ಇದ್ರಾಗ
ಇದು ಬಂದು ಆಂಜನೇಯ ಸ್ವಾಮಿಯವರ ಪಂಚಮುಖಿ ಆಂಜನೇಯ ಸ್ವಾಮಿ ಇದ್ದಾರಲ್ಲ, ಸೊ ಅವರ ಈ ಗರ್ಭದ ಗುಡಿಯ ಹಿಂದೆಗಡೆ ಗೋಡೆ, ಓಕೆನಾ, ಅವರ ಬ್ಯಾಕ್ ಸೈಡ್ ಇದು. ಸೊ ಆಕ್ಚುಲಿ ಇಲ್ಲಿ ಏನೋ ₹1 ಎಣಿಸ್ತಾರೆ. ಸೊ ಅದು ಅಂಟ್ಕೊಂಡ್ರೆ ಮನ್ಸಲ್ಲಿ ಏನಾದ್ರು ಅಂಟ್ಕೊಂಡು ಒಳ್ಳೇದಾಗುತ್ತೆ ಅಂತ ಅಲ್ಲೆಲ್ಲ ಹೇಳ್ತಿದ್ರು. ಸೊ ನಾವು ಮಾಡ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ಟು ಆಚೆ ಬಂದ್ವಿ. ಊಟಕ್ಕೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಸೊ ದೇವರ ದರ್ಶನಕ್ಕೆ ದಾರಿ ಜೊತೆಗೆ ಊಟಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಚೇತು ಕೂಡ ನೋಡಿ, ಇದು ಸ್ವಾಮಿಯ ಹಿಂಭಾಗ ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ಅದ್ಭುತವಾಗಿದೆ. ಜಾಗ ಮಾತ್ರ ವಿಶಾಲವಾಗಿದೆ ದೇವಸ್ಥಾನದ ಸುತ್ತ ಎಲ್ಲ. ಸೊ ಆಂಜನೇಯ ಸ್ವಾಮಿ ದೂರದಲ್ಲಿ ನೋಡ್ರೆ ಒಂಥರ ಅನಿಸ್ತಿತ್ತು, ಬಟ್ ಹತ್ರದಲ್ಲಿ ನೋಡಿದ್ರೆ ಮಾತ್ರ ಸರ್ಯಾಗಿ ಐತೆ ಬೈಕು, ಭಯಂಕರ ಐತೆ ಐಟು ಮಾತ್ರ. ಇದು ಕಲ್ಯಾಣ ಮಂಟಪ ಜೊತೆಗೆ ಅನ್ನದಾಸೋಹ ಭವನ. ಒಂದು ವಸತಿ ಗೃಹಕ್ಕೆ ₹800 ಚಾರ್ಜ್ ಮಾಡ್ತಾರಂತೆ. ಸೊ ಆ್ಯಸ್ ಪರ್ ಗೋಲ್ಡು. ಕಲ್ಯಾಣ ಮಂಟಪ ಅನ್ನದಾಸೋಹ ಭವನ ಅದ್ಭುತವಾಗಿದೆ ಮತ್ತು ಓಪನಿಂಗು ತುಂಬ ವಿಶೇಷವಾಗಿದೆ. ಮಂತ್ರಾಕ್ಷತೆ, ನೇಮು ಅಕ್ಷತೆ ಕೂಡ ಇದೆ, ಸಾನ್ನಿಧ್ಯ ಕೂಡ ಇದೆ. ಸೊ ನಾವೇ ಇಲ್ಲಿ ಸ್ವತಃ ತಟ್ಟೆನ ತೊಗೋಬೇಕು. ನಮ್ಮ ಫ್ರೆಂಡು ಮಹಾಲಕ್ಷ್ಮಿ ಕೊಡ್ತಿದ್ದಾರೆ ನೋಡಿದ್ರೆ, ನಾವೇ ಒಂದೊಂದು ತಟ್ಟೆ ತೊಗೊಂಡು ಹೋಗ್ತಾ ಇದ್ದೀವಿ. ಹೌದು, ಊಟಕ್ಕೆ ಬನ್ನಿ. ಜಾಗ ಮಾತ್ರ ತುಂಬ ವಿಶಾಲವಾಗಿದೆ. ನೇರವಾಗಿ ಮಾತನಾಡುವವನು ಜ್ಞಾನಿ, ಹಿಂದೆ ಮಾತನಾಡುವವನು ಅಜ್ಞಾನಿ. ಅದ್ಭುತವಾದಂತಹ ಒಂದು ವಾಕ್ಯ ರಚನೆ ಚೆನ್ನಾಗಿದೆ. ಆ್ಯಕ್ಚುಲಿ ಬಿನ್ನಿಗರಲ್ಲಿ ಊಟ ಪ್ರಸಾದ ಎಲ್ಲವೂ ಕೂಡ ಇದೆ. ಇದಕ್ಕೆ ಭಕ್ತಿ ನಗರಿ ಅಂತ ಕೂಡ ಹೇಳ್ತಾರೆ. ನಾವು ಕೂಡ ಸ್ವಾಮಿ ಪ್ರಸಾದಕ್ಕೆ ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಊಟ ಮಾಡ್ತಾರೆ, ಚೆನ್ನಾಗಿದೆ. ಬಟ್ ಆ್ಯಕ್ಚುಲಿ ಬಂದ್ವಿ, ತುಂಬ ಮಳೆ ಇತ್ತು. ಸೊ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಮಳೆ. ನಮ್ಮೂರಿಂದ 6 ಕಿಲೋಮೀಟ್ರು, ಜಾಸ್ತಿ ಏನಿಲ್ಲ, ಬಟ್ ಸಿಕ್ಕಾಪಟ್ಟೆ ಮಳೆ. ಸೊ ಯಾರು ಬೇಕಾದ್ರೂ ಹಾಕೋಬೋದು, ಎಲ್ಲ ನಮ್ಮೂರೇ ಇದು. ನಮ್ಮ ಫ್ರೆಂಡು ಅನ್ನ ಬಡಿಸ್ತಾರೆ. ಭಟ್ರು ಮತ್ತೆ ಅವರ ಉದ್ಯೋಗದತ್ತ ಚಿತ್ತ. ಓಕೆ ನೋಡಿ, ಸಾಕಷ್ಟೇ. ಬೇಕಾ? ಹಾಂ, ಸಾಕು. ಸಾಂಬಾರ್ ಹಾಕ್ಲಾ? ನಮ್ಮ ಬ್ಯಾಕ್ ಬೋನ್ ರೈತಣ್ಣ. ಇಲ್ಲ ಬರೋ ಊಟ ಹೇಗಿದೆ? ಬಿನ್ನಿಗೆರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಊಟ ಸೂಪರ್. ಪುಣ್ಯ ಮಾಡಿದ್ವಿ ತಿನ್ನೋಕ್ಕೆ. ಆ್ಯಕ್ಚುಲಿ ಚೇತನ್ ಏನು ಹೇಳ್ತೀರಾ ಊಟದ ಬಗ್ಗೆ? ಊಟ ತುಂಬ ಚೆನ್ನಾಗಿದೆ. ಊಟ ಚೆನ್ನಾಗಿದೆ, ದೇವಸ್ಥಾನ ಚೆನ್ನಾಗಿದೆ, ಜಾಗ ವಿಶಾಲವಾಗಿದೆ. ಓಕೆ, ನೀನೇ ಹೇಳ್ತಿದ್ದೀರಾ? ಥ್ಯಾಂಕ್ ಯು. ಸೊ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಕೈ ಮುಕ್ಕೊಂಡು ಹಂಗೆ ಸ್ನ್ಯಾಕ್ಸ್ ತಿನ್ಕೊಂಡು ನಮ್ಮೂರ ಕಡೆ ಹೊರಟ್ವಿ. ಸೊ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ನಮ್ಮ ಮನೇಲೆ ನೈಟ್ ಸ್ಟೇ ಇದ್ದು ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಂದಿದ್ರು. ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ನಮ್ಮೂರಿಗೆ ಹೋಗ್ತಾರೆ ರೋಡು, ಮಾಗಡಿ ಕುಣಿಗಲ್ ಮೇನ್ ರೋಡ್ ಇದು, ತುಂಬ ಹೆಸರುವಾಸಿ. ಸೊ ನೆಕ್ಸ್ಟು ನಮ್ಮೂರು ಬಂದು ಅಲ್ಲಿ ಶ್ರೀ ಕೆಂಚನಮ್ಮವರ ಸನ್ನಿಧಿರುವಂತಹ ಒಂದು ಪುಣ್ಯ ಸ್ಥಳ. ನೀವು ನೋಡ್ತಾ ಇರ್ಬೋದು, ಹೊಸ ರೋಡ್ ಕೂಡ ಆಗಿದೆ, ಚೆನ್ನಾಗಿ ಓಡಿಸ್ತಿದ್ದಾರೆ ನಮ್ಮ ಅದ್ಭುತ ಚಾಲಕರಾದಂತಹ ರೋಹಿತ್ ರವರು. ಇದೇ ನಮ್ಮ ಊರು. ಅಣ್ಣ ನಾಯಿ
ಆರಾಮಾಗಿ ಬಂದ್ವಿ. ಇದು ನಮ್ಮ ಮನೆಗೆ ಹೋಗೋ ರೋಡು. ಹೋಗೋಷ್ಟರಲ್ಲಿ ನಮ್ಮ ಮತ್ತೊಬ್ಬ ಆತ್ಮೀಯರಾದಂತಹ ರಾಜೇಂದ್ರ ಕೂಡ ಬಂದಿದ್ರು ಅಷ್ಟೊತ್ತಿಗೆ. ಹೇಳ್ತಾ ಕ್ಯಾಮ್ರಾಮನ್ ಚಂದ್ರಶೇಖರ್ ಜೊತೆ ಕೆಂಚನಹಳ್ಳಿ ಮುಸ್ಸಂಜೆ ನಗು. ನಮಸ್ಕಾರ.